ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರನವದಗಿ ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರೆ. ಈಗಾಗಲೇ ನಾವು ನಮ್ಮ ಹಳೆಯ ತರಗತಿಯಲ್ಲಿ ನಾವು ಸಮ್ಮಿಶ್ರ ಸರ್ಕಾರದ ಅರ್ಥ ಆಗಿರಬಹುದು, ಚುನಾವಣಾ ಪೂರ್ವ ಮೈತ್ರಿ ಆಗಿರಬಹುದು, ಚುನಾವಣೋತ್ತರ ಮೈತ್ರಿ ಆಗಿರಬಹುದು, ಸಮ್ಮಿಶ್ರ ಸರ್ಕಾರ ಎಂದರೇನು ಆಗಿರಬಹುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಸಮ್ಮಿಶ್ರ ಸರ್ಕಾರದ ಗುಣಗಳಾಗಿರಬಹುದು, ಸಮ್ಮಿಶ್ರ ಸರ್ಕಾರದ ಅವಗುಣಗಳಾಗಿರಬಹುದು, ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳಾಗಿರಬಹುದು, ಈಗಾಗಲೇ ನಾವು ಹಳೆಯ ವಿಡಿಯೋದಲ್ಲಿ ನಾವು ನೋಡಿಕೊಳ್ಳಲಾಗಿದೆ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ನಾವು ಭಾರತ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಪ್ರಶ್ನೆ ಇಷ್ಟ ಐತಿ, ಉತ್ತರ ನಿಮಗೇನಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತೈತಿ. ನೀವು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರ್ತಕ್ಕಂಥ ಶಾಸನೀಯ ಸಂಬಂಧಗಳನ್ನು ವಿವರಿಸಿ ಅಂತ ಕೇಳಿದ್ರೆ ನೀವು ಏನು ಬರೀತೀರ, ನೇರವಾಗಿ ಬರೆದು ಬಿಡ್ತೀರಿ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಪ್ರಶ್ನೆ ಯಾವ ರೀತಿ ಕೇಳ್ತಿದ್ದ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರುವಂತಹ ಶಾಸನೀಯ ಸಂಬಂಧಗಳನ್ನು ವಿವರಿಸಿ ಅಂತ ಕೇಳಿದ್ರೆ ನೀವು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಶೇಷಾಧಿಕಾರ ಅಂತ ಬರಿತಿದ್ರಿ. ಇಲ್ಲಿ ಅದೇ ಪ್ರಶ್ನೆಗೆ ಯಾವ ರೀತಿ ಅಂದ್ರೆ ಕೇಳುವಂಥ ಮೆಥಡ್ ಯಾವ ರೀತಿ ಬದಲಾವಣೆ ಮಾಡಿದ್ದಾನೆ ಅಂತ ನೋಡುವುದಾದರೆ, ಭಾರತದ ಸಂವಿಧಾನದಲ್ಲಿ, ಯಾವ ಸಂವಿಧಾನದಲ್ಲಿ, ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಸ್ನೇಹಿತರೆ, ಅಧಿಕಾರ ವಿಕೇಂದ್ರೀಕರಣ ಇದು ಸಹಿತ ಏನಪ್ಪ ಅಂದ್ರೆ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಅಪ್ಪ ಅಂದ್ರೆ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಸ್ನೇಹಿತರೆ. ಯಾವ ರೀತಿ ಕೇಳಬಹುದು ಈ ಪ್ರಶ್ನೆಗೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂಥ ಶಾಸನೀಯ ಸಂಬಂಧಗಳನ್ನು ವಿವರಿಸಿ ಅಂತ ಆದರೂ ಕೇಳಬಹುದು, ಅಥವಾ ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣ ವಿವರಿಸಿ ಅಂತಾದರೂ ಕೇಳಬಹುದು. ಸ್ವಲ್ಪ ಈ ಪ್ರಶ್ನೆಯ ಕಡೆಗೆ ಏನಪ್ಪ ಅಂದ್ರೆ ಹೆಚ್ಚಿನ ಗಮನ ಕೊಡುವಂಥ ಪ್ರಯತ್ನ ಮಾಡಿಕೊಳ್ಳಿ ಸ್ನೇಹಿತರೆ. ಇದು ಸಹಿತ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಅಂದರೆ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಆತ್ಮೀಯ ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಆದಷ್ಟು ಏನಪ್ಪ ಅಂದರೆ ಈ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಆದಷ್ಟು ಏನಪ್ಪ ಎಲ್ಲರಿಗೂ ತಲುಪಿಸುವಂಥ ಪ್ರಯತ್ನ ಮಾಡಿ. ಇದು ಶೇರ್ ಮಾಡಿದ್ರೆ ಏನು ಫರಕ್ ಬೀಳಂಗಿಲ್ಲ. ಇನ್ನಷ್ಟು ಅಂದರೆ ನೀವು ಎಷ್ಟು ನಾಲೆಜ್ ಪಡ್ಕೊಳ್ತೀರಲ್ಲ, ಎಷ್ಟು ಜ್ಞಾನ ಪಡೆದುಕೊಳ್ತೀರಲ್ಲ, ಅಷ್ಟೇ ಜ್ಞಾನ ನಿಮ್ಮ ಸ್ನೇಹಿತರು ಪಡೆದುಕೊಳ್ತಾರೆ. ನೀವು ಎಷ್ಟು ಅಂಕಗಳ ಪಡೆದುಕೊಳ್ತೀರಲ್ಲ ಅಷ್ಟೇ ಅಂಕಗಳು ನಿಮ್ಮ ಸ್ನೇಹಿತರು ಸಹಿತ ಪಡೆದುಕೊಳ್ಳೋಕೆ ಸಾಧ್ಯವಾಗ್ತೈತಿ. ಆದಷ್ಟು ಏನಪ್ಪ ಅಂದರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡುವಂಥ ಪ್ರಯತ್ನ ಮಾಡಿಕೊಳ್ಳಿ. ಈಗ ವಿಷಯಕ್ಕೆ ಬಂದ್ಬಿಡೋಣ. ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣ ವಿವರಿಸಿ ಅಂತ ಇದು ಸಹಿತ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ? 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಸ್ನೇಹಿತರೆ. ಹಾಗಾದ್ರೆ ಇದರ ಸ್ವಲ್ಪ ಅಂದರೆ ಇದು ಭಾರತ ಸಂವಿಧಾನದೊಳಗೆ ಎಷ್ಟನೇ ಭಾಗದೊಳಗೆ, ಎಷ್ಟನೇ ಅನುಸೂಚಿಯೊಳಗೆ, ಎಲ್ಲಿಂದ ಎಲ್ಲಿಯವರೆಗೆ ಎಲ್ಲ ಮಾಹಿತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂಥ ಶಾಸನೀಯ ಸಂಬಂಧಗಳೇನದವಲ್ಲ, ಈ ಶಾಸನೀಯ ಸಂಬಂಧಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾರತ ಸಂವಿಧಾನ ಎಷ್ಟನೇ ಭಾಗ ಅಂದರೆ 11ನೇ ಭಾಗ ಏನೈತಲ್ಲ, ಇದು ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಿಗೆ ಸಂಬಂಧಪಡಲಾಗಿದೆ ಸ್ನೇಹಿತರೆ. ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಲ್ಲಿ ಇರ್ತಕ್ಕಂಥ ಶಾಸನೀಯ ಸಂಬಂಧಗಳೇನದವಲ್ಲ, ಇವತ್ತು ಆಡಳಿತಾತ್ಮಕ ಸಂಬಂಧಗಳೇನದವಲ್ಲ, ಆರ್ಥಿಕ ಸಂಬಂಧಗಳೇನದವಲ್ಲ, ಇಲ್ಲೇನಪ್ಪ ಅಂದ್ರೆ ಭಾರತ ಸಂವಿಧಾನದ ಭಾಗ 11ರಲ್ಲಿ ಕಂಡುಕೊಳ್ಳಬಹುದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂಥ ಸಂಬಂಧಗಳ ಬಗ್ಗೆ ಭಾಗ 11 ತಿಳಿಸಿದರೆ ಅನುಸೂಚಿ ಎಷ್ಟನೇ ಅನುಸೂಚಿ ತಿಳಿಸ್ತದಪ್ಪ ಅಂದರೆ 7ನೇ ಅನುಸೂಚಿ ಏನೈತಲ್ಲ, ಇದು ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಬಗ್ಗೆ ತಿಳಿಸುತ್ತದೆ ಸ್ನೇಹಿತರೆ.
ಭಾಗ 11 ಮತ್ತು ಅನುಸೂಚಿ 7 ಅಂತ ನಾವು ಕರಿತೇವೆ. ಇವತ್ತು ಅನುಬಂಧ ಆಗಿರಬಹುದು, ಅನುಸೂಚಿ. ಸ್ವಲ್ಪ ಭಾಗ ಅನುಸೂಚಿ ಅಂತ ಬಂದರೆ ನೀವು ಎಲ್ಲಿಗೆ ಹೋಗಬೇಕು? 1935 ಕಾಯ್ದೆಗೆ ಸ್ನೇಹಿತರೆ. ಅಲ್ಲಿ 2 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. 1935 ಭಾರತ ಸರ್ಕಾರದಲ್ಲಿ ಎಷ್ಟು ವಿಧಿಗಳನ್ನು ಒಳಗೊಂಡೈತಿ ಮತ್ತು ಎಷ್ಟು ಅನುಸೂಚಿಗಳನ್ನು ಒಳಗೊಂಡೈತಿ ಅಂತ ಪ್ರಶ್ನೆ ಮಾಡ್ತಾರೆ. ಎಷ್ಟು ಅನುಸೂಚಿಗಳು ಒಳಗೊಂಡೈತಿ? 10 ಅನುಸೂಚಿಗಳು ಮತ್ತು 321 ವಿಧಿಗಳನ್ನು ಒಳಗೊಂಡೈತಿ ಸ್ನೇಹಿತರೆ. ಇರಲಿ, ಈಗ ವಿಷಯಕ್ಕೆ ಬಂದ್ಬಿಡೋಣ. ಇಲ್ಲೇನಪ್ಪ ಅಂದರೆ ಈ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಬಗ್ಗೆ ತಿಳಿಸುವಂಥ ಭಾಗ ಎಷ್ಟನೇ ಭಾಗ ಅಂದರೆ 11ನೇ ಭಾಗ ಏನೈತಲ್ಲ, ಇದು ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಬಗ್ಗೆ ತಿಳಿಸುತ್ತದೆ. ಮತ್ತು ಅನುಸೂಚಿ 7 ಏನೈತಲ್ಲ, ಇದು ಸಹಿತ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಬಗ್ಗೆ ತಿಳಿಸುತ್ತದೆ ಸ್ನೇಹಿತರೆ. ಈ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಿರ್ತಕ್ಕಂಥ ಈ ಶಾಸನೀಯ ಸಂಬಂಧಗಳೇನಿದಾವಲ್ಲ, ಈ ಶಾಸನೀಯ ಸಂಬಂಧಗಳ ಬಗ್ಗೆ ತಿಳಿಸುವಂಥ ವಿಧಿಗಳು ಯಾವುವು ಅಂದರೆ 245ನೇ ವಿಧಿಯಿಂದ 255ನೇ ವಿಧಿ ಏನೈತಲ್ಲ, ಇದು ಯಾವುದರ ಬಗ್ಗೆ ತಿಳಿಸುತ್ತದಪ್ಪ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರತಕ್ಕಂಥ ಶಾಸನೀಯ ಸಂಬಂಧಗಳ ಬಗ್ಗೆ ಸಂಪೂರ್ಣವಾಗಿ ವಿವರಗಳನ್ನು ನೀಡುತ್ತವೆ ಸ್ನೇಹಿತರು. ಭಾರತ ಸಂವಿಧಾನದ ಭಾಗ 11ರಲ್ಲಿ 245ನೇ ವಿಧಿಯಿಂದ 255ನೇ ವಿಧಿಯವರೆಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂಥ ಶಾಸನೀಯ ಸಂಬಂಧಗಳೇನಿದವಲ್ಲ ಅಥವಾ ಶಾಸನೀಯ ಅಧಿಕಾರಗಳ ಬಗ್ಗೆ ಸ್ಪಷ್ಟೀಕರಣ ನೀಡುತ್ತದೆ ಸ್ನೇಹಿತರೆ. ಹಾಗಾದರೆ ಈ ಶಾಸನೀಯ ಅಧಿಕಾರಗಳು, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂಥ ಶಾಸನೀಯ ಅಧಿಕಾರಗಳು ಯಾವ ವಿಧಿಯ ಅನ್ವಯವಾಗಿ ವಿಭಜನೆ ಮಾಡಲಾಗಿದೆ ಅಂತ ಪ್ರಶ್ನೆ ಮಾಡಿದರೆ 246ನೇ ವಿಧಿಯ ಅನ್ವಯವಾಗಿ ವಿಭಜನೆ ಮಾಡಲಾಗಿದೆ ಸ್ನೇಹಿತರೆ. 246ನೇ ವಿಧಿಯ ಅನ್ವಯವಾಗಿ ಯಾವ ಅಧಿಕಾರಗಳನ್ನು ವಿಭಜನೆ ಮಾಡಲಾಗಿದೆ ಅಂದರೆ ಶಾಸನೀಯ ಅಧಿಕಾರಗಳೇನಿದಾವಲ್ಲ, ಈ ಶಾಸನೀಯ ಅಧಿಕಾರಗಳನ್ನು ವಿಭಜನೆ ಮಾಡಲಾಗಿದೆ. ಯಾರ ಬಳಿಯಪ್ಪ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ. ಯಾರ ನಡುವೆ? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇನಿದಾವಲ್ಲ, ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈ ಶಾಸನೀಯ ಸಂಬಂಧಗಳು ಭಾರತ ಸಂವಿಧಾನದ 246ನೇ ವಿಧಿಯ ಅನ್ವಯವಾಗಿ ವಿಭಜನೆ ಮಾಡಲಾಗಿದೆ ಸ್ನೇಹಿತರೆ. ಇವು CETಗೆ ಕೇಳುವಂಥ ಪ್ರಶ್ನೆ. ಇವತ್ತು SDA ತೆಗೆದುಕೊಂಡು ನೋಡ್ರಿ, FDA ತೆಗೆದುಕೊಂಡು ನೋಡ್ರಿ, PC ತೆಗೆದುಕೊಂಡು ನೋಡ್ರಿ, PSI ತೆಗೆದುಕೊಂಡು ನೋಡ್ರಿ. ಇಲ್ಲಿ ಶಾಸನೀಯ ಅಧಿಕಾರದ ವಿಭಜನೆ ಏನದಲ್ಲ, ಅಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಶಾಸನೀಯ ಅಧಿಕಾರಗಳು ಯಾವ ಆರ್ಟಿಕಲ್ ಅನ್ವಯವಾಗಿ ವಿಭಜನೆ ಮಾಡಲಾಗಿದೆ ಅಂತ ಪ್ರಶ್ನೆ ಮಾಡಿದರೆ 246ನೇ ಆರ್ಟಿಕಲ್. ಆರ್ಟಿಕಲ್ ಅಂದರೂ ಒಂದೇ, ಆರ್ಟಿಕಲ್ ಅಂದರೂ ಒಂದೇ, ವಿಧಿ ಅಂದರೂ ಒಂದೇ, ಲೇಖನ ಅಂದರೂ ಒಂದೇ, ಅನುಚ್ಛೇದ ಅಂದರೂ ಒಂದೇ ಸ್ನೇಹಿತರೆ. ಇರಲಿ, ಯಾವ ವಿಧಿಯ ಅನ್ವಯವಾಗಿ ವಿಭಜನೆ ಮಾಡಲಾಯಿತು? 246ನೇ ವಿಧಿಯ ಅನ್ವಯವಾಗಿ ವಿಭಜನೆ ಮಾಡಲಾಯಿತು ಸ್ನೇಹಿತರೆ. ಹಾಗಾದರೆ ಈ 246ನೇ ವಿಧಿಯ ಅನ್ವಯವಾಗಿ ಈ ಶಾಸನೀಯ ಅಧಿಕಾರಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವೆ 3 ರೀತಿಯಲ್ಲಿ ವಿಭಜನೆ ಮಾಡಲಾಗಿದೆ ಸ್ನೇಹಿತರೆ. ಎಷ್ಟು ರೀತಿಯಲ್ಲಿ ವಿಭಜನೆ ಮಾಡಲಾಗಿದೆ? 3 ರೀತಿಯಲ್ಲಿ ವಿಭಜನೆ ಮಾಡಲಾಗಿದೆ ಸ್ನೇಹಿತರೆ. ಒಂದು ಕೇಂದ್ರ ಪಟ್ಟಿ. ಯಾವ ಪಟ್ಟಿ? ಕೇಂದ್ರ ಪಟ್ಟಿ. ಇನ್ನು ಎರಡನೇದು ಯಾವುದಪ್ಪ ಅಂದರೆ ರಾಜ್ಯ ಪಟ್ಟಿ. ಇನ್ನು ಮೂರನೇದು ಯಾವುದಪ್ಪ ಅಂದರೆ ಸಮವರ್ತಿ ಪಟ್ಟಿ ಸ್ನೇಹಿತರೆ. ಯಾವ ಪಟ್ಟಿ? ಸಮವರ್ತಿ ಪಟ್ಟಿ. ಭಾರತ ಸಂವಿಧಾನದ 246ನೇ ವಿಧಿಯ ಅನ್ವಯವಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಶಾಸನೀಯ ಅಧಿಕಾರಗಳನ್ನು ವಿಭಜನೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಎಷ್ಟು ರೀತಿಯಲ್ಲಿ ವಿಭಜನೆ ಮಾಡಲಾಗಿದೆಪ್ಪ ಅಂದರೆ 3 ರೀತಿಯಲ್ಲಿ. ಒಂದನೇದು ಕೇಂದ್ರ ಪಟ್ಟಿ, ಎರಡನೇದು ರಾಜ್ಯ ಪಟ್ಟಿ, ಮೂರನೇದು ಸಮವರ್ತಿ ಪಟ್ಟಿ ಸ್ನೇಹಿತರೆ. ಇಲ್ಲಿ ನಾವು ಕೇಂದ್ರ ಪಟ್ಟಿಯ ಬಗ್ಗೆ ನೋಡೋಣ. ಸರ್, ಇಲ್ಲಿ 100 ಅಂಕಿ ಅಂತ ಕೊಟ್ಟಿರಿ, ಇಲ್ಲಿ 98 ಅಂತ ಅಂಕಿ ಕೊಟ್ಟಿರಿ, ನಾವು ಯಾವುದಂತ ತಿಳ್ಕೋಬೇಕು. ಇದು ನಿಮಗೆ ಗೊಂದಲ ಇರತಕ್ಕಂಥ ವಿಷಯ. ನಾವು ಬುಕ್ನಲ್ಲಿ ಕೇಂದ್ರ ಪಟ್ಟಿ ಎಷ್ಟು ವಿಷಯಗಳಂತ ತೋರ್ಸಕತ್ತೈತಿ. ಬುಕ್ ಒಳಗೆ ಎಷ್ಟದ 100 ಅಂತ ಹೇಳ್ತೈತಿ. ಕೆಲವೊಂದಿಷ್ಟು ನಾವು ವೆಬ್ಸೈಟ್ಗಳನ್ನು ರೆಫರ್ ಮಾಡಿದ್ರೆ ಅಥವಾ ಕೆಲವೊಂದಿಷ್ಟು ಪುಸ್ತಕಗಳನ್ನು ನಾವು ರೆಫರ್ ಮಾಡಿದ್ರೆ, ಇವತ್ತು HM ರಾಜಶೇಖರ್ ಅನ್ನುವಂಥ ಪುಸ್ತಕ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ವೆಬ್ಸೈಟ್ಗಳದಾವ, ಆ ವೆಬ್ಸೈಟ್ಗಳನ್ನು ರೆಫರ್ ಮಾಡಿ ನೋಡಿದ್ರೆ ಇಲ್ಲೇನಪ್ಪ ಅಂದ್ರೆ
ಇಲ್ಲಿ ಪ್ರಸ್ತುತ ಎಷ್ಟು ಅಂತ ಹೇಳಕತ್ತೈತಿ 98 ಅದಾವ ಅಂತ ಹೇಳಕತ್ತೈತಿ. ನಿಮ್ಮ ಬುಕ್ನಾಗ ಎಷ್ಟು ಕೊಟ್ಟಾರ 100 ಅಂತ ಕೊಟ್ಟಾರ. ನೀವೇನು ಮಾಡ್ಬೇಕು, ಇಲ್ಲಿ ಬುಕ್ನಿಂದ ಇದ್ದಿದ್ದೆ ಬರೆಯುವಂಥ ಪ್ರಯತ್ನಗಳು ಮಾಡಿರಿ. ಬುಕ್ನಾಗ ಯಾವುದು ಇರ್ತೈತಲ್ಲ ಅದೇ ಬರೆಯುವಂಥ ಪ್ರಯತ್ನ ಮಾಡಿ. ಯಾಕಪ್ಪ, ಒಂದು ವೇಳೆ ಬುಕ್ನಾಗ ಇಲ್ಲಪ್ಪ ಇದು ಕೊಟ್ಟಿರಪ್ಪ ಇದು ಬರೀರಿ. ಒಂದು ವೇಳೆ ಬುಕ್ನಾಗ ಇದನ್ನೂ ಕೊಟ್ಟಾರ ಇದನ್ನೂ ಕೊಟ್ಟಾನ, ಅವಾಗ ಹೆಂಗೆ ಮಾಡಮ್ಮ ಸರ ನಾವು? ಸರ ಕೇಂದ್ರ ಪಟ್ಟಿ ಎಷ್ಟು ವಿಷಯಗಳನ್ನು ಒಳಗೊಳ್ಳಲಾಗಿದೆ ಅಂತ ಒಂದು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಅಂತ ಬಂತಂತ ತಿಳ್ಕೊ, ನೀವು ಅಲ್ಲಿ 100 ಅಂತ ಬರೀರಿ. ಓಕೆ, ಮಾರ್ಕ್ಸ್ ಕೊಡ್ತಾರೆ. ಇಲ್ಲ ಬಹು ಆಯ್ಕೆ ಒಳಗೆ ಕೇಂದ್ರ ಪಟ್ಟಿ ಎಷ್ಟು ವಿಷಯಗಳನ್ನು ಒಳಗೊಳ್ಳಲಾಗಿದೆ, ಎ ಆಯ್ಕೆ 100 ಅಂತ ಕೊಡ್ತಾರೆ, ಬಿ ಆಯ್ಕೆ 98 ಅಂತ ಕೊಡ್ತಾರೆ, ಸಿ ಆಯ್ಕೆ 97 ಅಂತ ಕೊಡ್ತಾರೆ, ಡಿ ಆಯ್ಕೆ ಇಲ್ಲೇನಪ್ಪ ಅಂದ್ರೆ 95 ಅಂತ ಕೊಡ್ತಾರೆ. ಸರ್ ನಾ ಯಾವತ್ತು ತೊಗೊಂಬ್ರಿ, ನೀವು ಇಲ್ಲಿ 98 ಕೊಟ್ರಿ 100 ಕೊಟ್ರಿ, ನಿಮ್ಮ ಬುಕ್ನಾಗ ಎಷ್ಟದ 100 ಅದ, ಇದೇ ತೆಗೆದುಕೊಂಡ್ಬಿಟ್ರಿ. ಒಂದು ವೇಳೆ 100 ಕೊಟ್ಟಿದ್ದಿಲ್ಲ ಅಂತ ತಿಳ್ಕೊಡ್ರಿ, ಇಲ್ಲಿ 96 ಅಂತ ಕೊಟ್ಟಿದ್ದೆ, ಇದು ತೆಗೆದುಕೊಂಡ್ಬಿಡ್ರಿ. ಅದಕ್ಕಾಗಿ ನಾ ಏನು ನಿಮ್ಗೆ ಫೈನಲ್ ಕೀ ಆನ್ಸರ್ ಯಾವ್ದು ಮಾಡ್ತಾರೆ, ಬುಕ್ಕಿಂದ ಫೈನಲ್ ಮಾಡಿಬಿಡ್ತಾರೆ. ಇರಲಿ ಕೇಳಿ, ಈ ಕೇಂದ್ರ ಪಟ್ಟಿ ಈ ಗೊಂದಲ ಮಾಡ್ಕೋಬೇಡ್ರೆ. ಬುಕ್ನಾಗ ಎಷ್ಟು ಅದಾವ 100. ನಿಮ್ಮ ಸೆಕೆಂಡ್ PUC ದ್ವಿತೀಯ PUC ರಾಜ್ಯಶಾಸ್ತ್ರ ಪುಸ್ತಕ ಏನೈತಲ್ಲ, ಈ ಪುಸ್ತಕದೊಳಗೆ ಎಷ್ಟು ಕೊಟ್ಟಾರ 100 ಕೊಟ್ಟಾರ. ನಾವು ಕೆಲವೊಂದಿಷ್ಟು ವೆಬ್ಸೈಟ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಪುಸ್ತಕಗಳನ್ನು ರೆಫರ್ ಮಾಡಿದ್ರೆ ಅವು ಎಷ್ಟು ಕೊಟ್ಟಾರ, ಇಲ್ಲಿ 98 ಅಂತ ಕೊಡಲಾಗಿದೆ. ಕೇಳಿ ಸ್ನೇಹಿತರೆ, ಈ ಕೇಂದ್ರ ಪಟ್ಟಿ ಒಟ್ಟು ಏನಪ್ಪ ಅಂದ್ರೆ 100 ವಿಷಯಗಳನ್ನು ಒಳಗೊಂಡಿದೆ ಸ್ನೇಹಿತರೆ. ಎಷ್ಟು ವಿಷಯಗಳನ್ನು ಒಳಗೊಳ್ಳಲಾಗಿದೆ, 100 ವಿಷಯಗಳನ್ನು ಒಳಗೊಳ್ಳಲಾಗಿದೆ. ಈ ಕೇಂದ್ರ ಪಟ್ಟಿಯ ಮೇಲೆ ಅಂದ್ರೆ ಈ 100 ವಿಷಯಗಳ ಮೇಲೆ ಸ್ನೇಹಿತರೆ ಸಂಪೂರ್ಣವಾಗಿ ಶಾಸನವನ್ನು ರಚಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದರೆ ಕೇಂದ್ರ ಸರ್ಕಾರಕ್ಕೆ ಐತಿ ಸ್ನೇಹಿತರೆ. ಕೇಂದ್ರ ಪಟ್ಟಿ ಒಳಗೊಂಡಿರ್ತಕ್ಕಂಥ 100 ವಿಷಯಗಳೇನದವಲ್ಲ, ಈ 100 ವಿಷಯಗಳ ಮೇಲೆ ಸಂಪೂರ್ಣವಾಗಿ ಶಾಸನವನ್ನು ರೂಪಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದರೆ ಕೇಂದ್ರ ಸರ್ಕಾರಕ್ಕೆ ಐತಿ ಸ್ನೇಹಿತರೆ. ಇವತ್ತು ಉದಾಹರಣೆಗೆ ರಕ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನಗಳನ್ನು ರೂಪಿಸಬೇಕಾದ್ರೆ, ವಿದೇಶಾಂಗ ವ್ಯವಹಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನಗಳನ್ನು ರೂಪಿಸಬೇಕಾದರೆ, ಅಥವಾ ರೈಲ್ವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನಗಳನ್ನು ರೂಪಿಸಬೇಕಾದರೆ, ಅಥವಾ ಅಂಚೆ ಇಲಾಖೆ ಏನೈತಲ್ಲ ಈ ಅಂಚೆ ಇಲಾಖೆಗೆ ಏನಾದರೂ ಒಂದು ಹೊಸ ಶಾಸನಗಳನ್ನು ರೂಪಿಸಬೇಕಾದ್ರೆ, ಅಥವಾ ಇದ್ದಿರುವ ಶಾಸನಗಳನ್ನು ಮಾರ್ಪಡಿಸಬೇಕಾದ್ರೆ ಅಂದರೆ ತಿದ್ದುಪಡಿ ಮಾಡಬೇಕಾದ್ರೆ ಅಥವಾ ಬದಲಾವಣೆ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಯಾರಿಗೆ ಅಧಿಕಾರವನ್ನು ಕೊಡಲಾಗಿದೆ, ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನು ಕೊಡಲಾಗಿದೆ ಸ್ನೇಹಿತರೆ. ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾದ್ರೆ ಅಥವಾ ಏನಾದರೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಜಾರಿಗೆ ತರಬೇಕಾದ್ರೆ ಅಥವಾ ಬದಲಾವಣೆಗೊಳಿಸಬೇಕಾದ್ರೆ ಅದಕ್ಕೆ ಹೆಚ್ಚಿನ ಅಧಿಕಾರವನ್ನು ಯಾರಿಗೆ ಒದಗಿಸಿಕೊಡಲಾಗಿದೆಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರವನ್ನು ಒದಗಿಸಿಕೊಡಲಾಗಿದೆ ಸ್ನೇಹಿತರೆ. ಎಕ್ಸಾಮ್ನಾಗ ಕೇಳಬಹುದು, ಕೇಂದ್ರ ಪಟ್ಟಿ ಎಷ್ಟು ವಿಷಯಗಳನ್ನು ಒಳಗೊಳ್ಳಲಾಗಿದೆ. ಇವತ್ತ 2 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ, ಭಾರತ ಸಂವಿಧಾನದ 246ನೇ ವಿಧಿಯ ಅನ್ವಯವಾಗಿ 246ನೇ ವಿಧಿಯ ಅನ್ವಯವಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂಥ ಶಾಸನೀಯ ಅಧಿಕಾರಗಳು ಯಾವುವು ಅಂತ ಪ್ರಶ್ನೆ ಮಾಡಿದರೆ ಅಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಹೇಳಬೇಕು. ಕೇಂದ್ರ ಪಟ್ಟಿ ಎಷ್ಟು ವಿಷಯಗಳನ್ನು ಒಳಗೊಳ್ಳಲಾಗಿದೆ, 100 ವಿಷಯಗಳನ್ನು ಒಳಗೊಳ್ಳಲಾಗಿದೆ. ಈ ಕೇಂದ್ರ ಪಟ್ಟಿಯ ಮೇಲೆ ಸಂಪೂರ್ಣವಾಗಿ ಶಾಸನ ಮಾಡುವಂಥ ಅಧಿಕಾರ ಯಾರಿಗೈತಿ, ಕೇಂದ್ರ ಸರ್ಕಾರ. ಶಾಸನ ಅಂತಾದರೂ ಅನ್ನಬಹುದು, ಕಾನೂನು ಮಾಡುವ ಅಧಿಕಾರ ಅಂತಾದರೂ ಅನ್ನಬಹುದು ಸ್ನೇಹಿತರೆ. ಸರ್ ಏನ್ರಿ ಶಾಸನ ಅಂತ ಬರ್ದಿರಿ, ಅಲ್ಲಿ ಕಾನೂನು ಅಂತ ಕೇಳ್ಯಾರ, ಹ್ಯಾಂಗ್ರಿ ಸರ ಅಂತ ನಂಗಿದ್ರಿ. ಕಾನೂನು ಮಾಡುವಂಥ ಅಧಿಕಾರ ಯಾರಿಗೈತಿ, ಕೇಂದ್ರ ಸರ್ಕಾರಕ್ಕೆ. ಉದಾಹರಣೆ ಅಂತ ಕೇಳಿದ್ರೆ ರಕ್ಷಣಾ ಆಗಿರಬಹುದು, ವಿದೇಶಾಂಗ ವ್ಯವಹಾರ ಆಗಿರಬಹುದು, ರೈಲ್ವೆ ಆಗಿರಬಹುದು, ಅಂಚೆ ಆಗಿರಬಹುದು, ವಿಜ್ಞಾನ ಮತ್ತು ತಂತ್ರ, ಇನ್ನಿತರ ಮುಂತಾದ ವಿಷಯಗಳ ಮೇಲೆ ಶಾಸನ ಮಾಡುವಂಥ ಅಧಿಕಾರವನ್ನು ಹೊಂದಿದೆ ಸ್ನೇಹಿತರೆ. ಇನ್ನು 2ನೇ ಅಂಶ ರಾಜ್ಯ ಪಟ್ಟಿ. ಯಾವ ಪಟ್ಟಿ, ರಾಜ್ಯ ಪಟ್ಟಿ ಸ್ನೇಹಿತರೆ. ನಿಮ್ಮ ಬುಕ್ಕಿನಲ್ಲಿ ಎಷ್ಟು ಕೊಟ್ಟಾರ, 61 ಅಂತ ಕೊಡಲಾಗಿದೆ. ನಿಮ್ಮ ಬುಕ್ ಅಂದ್ರೆ ದ್ವಿತೀಯ PUC ರಾಜ್ಯಶಾಸ್ತ್ರ ಪುಸ್ತಕದಲ್ಲಿ ಸ್ನೇಹಿತರೆ ಎಷ್ಟಂತ ಕೊಟ್ಟಾರ, 63 ಅಂತ ಕೊಟ್ಟಾರ. ಇನ್ನು ಕೆಲವೊಂದಿಷ್ಟು ಬುಕ್ಗಳಾಗಿರ್ಬೋದು ಅಥವಾ
ಕೆಲವೊಂದಿಷ್ಟು ವೆಬ್ಸೈಟ್ಗಳನ್ನು ರೆಫರ್ ಮಾಡಿದರೆ ಅಲ್ಲಿ ಎಷ್ಟಂತ ಕೊಡಲಾಗಿದೆ ಅಂದರೆ 59 ಅಂತ ಕೊಡ. ನಿಮ್ಮ ಬುಕ್ ಏನೈತಲ್ಲ ಈಗಿಂದಲ್ಲ ಸ್ನೇಹಿತರೆ, ನಿಮ್ಮ ಬುಕ್ 2015 ಸಿಲೆಬಸ್ ಚೇಂಜ್ ಆಗಿದ್ದು, 2000 ಅಂಕಿ ಅಂಶಗಳನ್ನು ಒಳಗೊಳ್ಳಲಾಗಿದೆ. 2000 ಅಂಕಿ ಅಂಶಗಳನ್ನು ಒಳಗೊಳ್ಳಲಾಗಿದೆ. ಪುಸ್ತಕ ಬದಲಾವಣೆ ಮಾಡಿಲ್ಲ. ಮತ್ತು 2015ಕ್ಕೆ ಬದಲಾವಣೆ ಮಾಡಿದವ್ರು ಇನ್ನೂ ಬದಲಾವಣೆ ಮಾಡಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಇವೆಲ್ಲ ಏನದವಲ್ಲ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮೊದಲಿನ ಅಂಕಿ ಅಂಶಗಳು ಇವೆಲ್ಲ. ಎಷ್ಟು ನಿಮ್ಮ ಬುಕ್ನಾಗ ಎಷ್ಟು ಕೊಟ್ಟಾರ? 63 ಅಂತ ಕೊಡಲಾಗಿದೆ. ಕೆಲವೊಂದಿಷ್ಟು ಬುಕ್ಗಳಲ್ಲಿ ಅಂದರೆ ಪ್ರಸ್ತುತ ಕೆಲವೊಂದಿಷ್ಟು ಸ್ಪರ್ಧಾತ್ಮಕ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ಗಳ ನಾವು ನೋಡಿದ್ರೆ ಅಲ್ಲಿ ಎಷ್ಟು ಕೊಡಲಾಗಿದೆ? 59 ಅಂತ ಕೊಡಲಾಗಿದೆ. ಇಲ್ಲಿ ಬುಕ್ನಿಂದ ಯಾವುದು ಕೊಡ್ತಾರೋ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಿ. ಓಕೆ, ಕೇಳಿ. ಕೇಂದ್ರ ಪಟ್ಟಿಯ ಮೇಲೆ ಕೇಂದ್ರ ಸರ್ಕಾರ ಶಾಸನ ರೂಪಿಸಿದರೆ ಈ ರಾಜ್ಯ ಪಟ್ಟಿಯ ಮೇಲೆ, ಯಾವ ಪಟ್ಟಿ? ರಾಜ್ಯ ಪಟ್ಟಿಯ ಮೇಲೆ ಶಾಸನವನ್ನು ಸಂಪೂರ್ಣವಾಗಿ ರೂಪಿಸುವಂಥ ಅಧಿಕಾರ ಯಾವ ಸರ್ಕಾರಕ್ಕೆ ಒದಗಿಸಿಕೊಡಲಾಗಿದೆ ಅಂದರೆ ರಾಜ್ಯ ಸರ್ಕಾರಕ್ಕೆ ಒದಗಿಸಿಕೊಡಲಾಗಿದೆ ಸ್ನೇಹಿತರೆ. ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ಈ 69 ವಿಷಯಗಳೇನಿದಾವಲ್ಲ, ಈ ವಿಷಯಗಳ ಮೇಲೆ ಸಂಪೂರ್ಣವಾಗಿ ಶಾಸನ ಮಾಡುವುದಾಗಿರಬಹುದು, ಅಥವಾ ಹಿಂದೆ ಇರ್ತಕ್ಕಂಥ ಶಾಸನಗಳನ್ನು ಮಾರ್ಪಡಿಸುವುದಾಗಿರಬಹುದು, ಅಂದರೆ ಬದಲಾವಣೆ ಮಾಡುವುದಾಗಿರಬಹುದು, ಅಥವಾ ಕೆಲವೊಂದಿಷ್ಟು ಅಂಶಗಳನ್ನು ರದ್ದುಪಡಿಸುವುದಾಗಿರಬಹುದು. ಇಲ್ಲೇನಪ್ಪ ಅಂದ್ರೆ ಹೆಚ್ಚಿನ ಅಧಿಕಾರ ಯಾರಿಗೆ ಕೊಡಲಾಗಿದೆ ಅಂದರೆ ರಾಜ್ಯ ಸರ್ಕಾರಕ್ಕೆ ಒದಗಿಸಿಕೊಡಲಾಗಿದೆ ಸ್ನೇಹಿತರೆ. ರಾಜ್ಯ ಪಟ್ಟಿ 63 ಅಂಶಗಳೇನಿದಾವಲ್ಲ, ಈ 63 ಅಂಶಗಳ ಮೇಲೆ ಹೊಸ ಕಾನೂನುಗಳನ್ನು ರೂಪಿಸುವುದಾಗಿರಬಹುದು, ಅಥವಾ ಹಿಂದೆ ಇರತಕ್ಕಂಥ ಶಾಸನಗಳನ್ನು ಬದಲಾವಣೆ ಮಾಡುವುದಾಗಿರಬಹುದು. ಅದಕ್ಕೆ ಯಾರಿಗೆ ಅಧಿಕಾರ ಒದಗಿಸಿಕೊಡಲಾಗಿದೆಪ್ಪ ಅಂದರೆ ರಾಜ್ಯ ಪಟ್ಟಿಗೆ ಅಧಿಕಾರವನ್ನು ಒದಗಿಸಿಕೊಡಲಾಗಿದೆ ಸ್ನೇಹಿತರೆ. ಉದಾಹರಣೆಯಾಗಿ ನೋಡಬೇಕಾದ್ರೆ ಇವತ್ತು ಪೊಲೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಏನಾದರೂ ತಿದ್ದುಪಡಿ ಮಾಡಬೇಕಾದ್ರೆ ಅದು ಯಾರಿಗೆ ಸಂಬಂಧಪಡಲಾಗಿದೆ? ರಾಜ್ಯ ಸರ್ಕಾರಕ್ಕೆ. ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಅಷ್ಟೇ ಅಲ್ಲದೆ ಸ್ನೇಹಿತರೆ, ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು, ಇನ್ನು ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು. ಸ್ಥಳೀಯ ಸರ್ಕಾರಗಳಂದ್ರೆ ಗ್ರಾಮ ಪಂಚಾಯಿತಿ ಆಗಿರಬಹುದು, GP ಅಂದ್ರೆ ಗ್ರಾಮ ಪಂಚಾಯಿತಿ, TP ಅಂದ್ರೆ ತಾಲೂಕು ಪಂಚಾಯಿತಿ, ZP ಅಂದ್ರೆ ಜಿಲ್ಲಾ ಪಂಚಾಯಿತಿಗಳೇನಿದಾವಲ್ಲ, ಈ 3 ಪಂಚಾಯಿತಿಗಳಲ್ಲಿ ಏನಾದರೂ ನಾವು ಬದಲಾವಣೆ ಮಾಡಬೇಕಾದ್ರೆ ಅಲ್ಲಿ ಯಾವ ಸರ್ಕಾರ ಬದಲಾವಣೆ ಮಾಡ್ತೈತಪ್ಪ ಅಂದರೆ ರಾಜ್ಯ ಸರ್ಕಾರ ಸ್ನೇಹಿತರೆ. ಮೊದಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧಿಕಾರಾವಧಿ ಎಷ್ಟಿತ್ತು? 5 ವರ್ಷ ಇತ್ತು ಸ್ನೇಹಿತರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಉಪಾಧ್ಯಕ್ಷರ ಅಧಿಕಾರಾವಧಿ ಎಷ್ಟಿತ್ತು? 5 ವರ್ಷ. ಈಗ ಎಷ್ಟು ತಿಂಗಳು ಮಾಡ್ಯಾರಪ್ಪ ಅಂದ್ರೆ 30 ತಿಂಗಳು ಮಾಡಲಾಗಿದೆ ಸ್ನೇಹಿತರೆ. 30 ತಿಂಗಳು ಅಂದ್ರೆ ಇಲ್ಲಿ 5 ವರ್ಷ ಇದ್ದಿದ್ದು ಎಷ್ಟು ಮಾಡ್ಯಾರ? ಇಲ್ಲಿ 30 ತಿಂಗಳು ಮಾಡ್ಯಾರ. ಈ ರೀತಿ ಏನಾದರೂ ಬದಲಾವಣೆ ಮಾಡಬೇಕಾದ್ರೆ ಇಲ್ಲಿ ಸಂಪೂರ್ಣವಾಗಿ ಯಾವ ಸರ್ಕಾರಕ್ಕೆ ಅವಕಾಶ ಒದಗಿಸಿಕೊಡಲಾಗಿದೆಪ್ಪ ಅಂದರೆ ರಾಜ್ಯ ಸರ್ಕಾರ. 30 ತಿಂಗಳು ಅಂದರೆ 2.5 ವರ್ಷ. 30 ತಿಂಗಳಂದರೆ ಎಷ್ಟು? 2.5 ವರ್ಷ. 12 12 24. ಒಂದು ತಿಂಗಳಾಗ ಎಷ್ಟು ತಿಂಗಳು? ಒಂದು ವರ್ಷನಲ್ಲಿ ಎಷ್ಟು ತಿಂಗಳದಾವ? 12 ತಿಂಗಳು. ಇಲ್ಲೇನಪ್ಪ 12 12 ಎಷ್ಟಾಯಿತು? 24 ಪ್ಲಸ್ 6 ಅಂದ್ರೆ 2.5 ವರ್ಷ ಏನೈತಲ್ಲ, 30 ತಿಂಗಳು ಏನೈತಲ್ಲ, ಉಪಾಧ್ಯಕ್ಷರ ಅಧಿಕಾರಾವಧಿ ಐತಿ ಸ್ನೇಹಿತರೆ. ಕೆಲವೊಂದು ಜನ ಮಾಡ್ತಾರೆ ಅಧಿಕಾರ, ಅವರೊಂದು 10 ತಿಂಗಳು ಮಾಡೋದು, ಮತ್ತೊಬ್ಬರು 10 ತಿಂಗಳು ಮಾಡೋದು, ಮತ್ತೊಬ್ಬರು 10 ತಿಂಗಳು ಮಾಡೋದು, ಮತ್ತು 2000 ಅಂದ್ರೆ ಏನಪ್ಪ 2.5 ವರ್ಷ ಆದ ಬಳಿಕ ಮತ್ತು ಮೀಸಲಾತಿ ಏನಾಗ್ತೈತಿ? ಚೇಂಜ್ ಬದಲಾವಣೆ ಆಗ್ತೈತಿ. ಮತ್ತೇನು ಮಾಡೋದು? ಮತ್ತು 3 ಮಂದಿ ಆಗೋದು, ಮತ್ತು ಅವರೊಂದು 10 ತಿಂಗಳು, ಇವರೊಂದು 10 ತಿಂಗಳು, ಇವರೊಂದು 10 ತಿಂಗಳು ಮಾಡಿ ಇಡೀ ಪಂಚಾಯತ್ ಏನು ಮಾಡೋದು? ಸತ್ಯನಾಶ ಮಾಡಿಬಿಡೋದು. ಒಟ್ಟು ತಮ್ಮ ಅಧಿಕಾರನೇ ಅನುಭವಿಸ್ತು. ಒಟ್ಟ ನಾಗರಿಕರ ವಿಶ್ವಾಸಕ್ಕನ್ನು ತೆಗೆದುಕೊಂಡು ಏನೇ ಕೆಲಸ ಮಾಡೋದು. ಒಟ್ಟು ಏನಪ್ಪ, ನಾನು ಅಧ್ಯಕ್ಷ ಆಗಿ ಇಳಿದೀನಿ, ನಮ್ಮ ಖಾನ್ದಾನದಾಗೂ ಅಧ್ಯಕ್ಷರು ಹಿಂದೆ ಇದ್ದಿದ್ರು ಅನ್ನುವಂಥದ್ದು ಹೇಳಿಕೊಳ್ಳಲಿಕ್ಕೋಸ್ಕರ ಏನಪ್ಪ ಅಂದ್ರೆ ಇವತ್ತು 10 ತಿಂಗಳು ಏನಪ್ಪ ಅಧಿಕಾರದಿಂದ ಅಂದರೆ ಬದಲಾವಣೆ ಮಾಡಿಕೊಳ್ಳಾಕತ್ತಾರೆ. ಈ ರೀತಿ ಆಗ್ಬಾರ್ದು. ಗ್ರಾಮ ಪಂಚಾಯತಿ ವ್ಯವಸ್ಥೆ ಒಳಗೇನಪ್ಪ ಈ ರೀತಿ ಆದ್ರೆ ನಾವು ಪರಿಣಾಮಕಾರಿಯಾಗಿ ಕೆಲವೊಂದಿಷ್ಟು ಯೋಜನೆಗಳೇನಿದಾವಲ್ಲ, ಕಾರ್ಯಕ್ರಮಗಳು ನಾಗರಿಕರಿಗೆ ಮುಟ್ಟುವುದಕ್ಕೆ ಸಾಧ್ಯವಾಗುವುದಿಲ್ಲ, ಊರು ಉದ್ಧಾರ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ. ಬರೀ ಅಧಿಕಾರವನ್ನು ಅನುಭವಿಸೋದು ಮಾತ್ರ ಆಗ್ತೈತಿ. ಇಲ್ಲಿ ಸ್ಥಳೀಯ ಸರ್ಕಾರ ಅಂದರೆ ಗ್ರಾಮ ಪಂಚಾಯತಿ, TP, ZP ಒಳಗೆ ಏನಾದರೂ ಬದಲಾವಣೆ ಮಾಡಬೇಕಾದ್ರೆ, ಏನಾದರೂ ತಿದ್ದುಪಡಿ ಮಾಡಬೇಕಾದ್ರೆ ಅಲ್ಲಿ ಯಾವ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಐತಪ್ಪ ಅಂದರೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಐತಿ ಸ್ನೇಹಿತರೆ.
ಇನ್ನು ರಸ್ತೆ ಸಾರಿಗೆ ಆಗಿರಬಹುದು, ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಒಂದು ಯೋಜನೆಗಳನ್ನು ಜಾರಿಗೆ ತರಬೇಕಾದ್ರೆ ಅಥವಾ ಕೆಲವೊಂದಿಷ್ಟು ತಿದ್ದುಪಡಿ ಮಾಡಬೇಕಾದ್ರಲ್ಲಿ ಯಾವ ಸರ್ಕಾರಕ್ಕೆ ಅವಕಾಶ ಐತಪ್ಪ ಅಂದರೆ ರಾಜ್ಯ ಸರ್ಕಾರಕ್ಕೆ. ಇನ್ನು ನಗರ ಸರ್ಕಾರಗಳು, ಪಟ್ಟಣ ಪಂಚಾಯಿತಿ ಅಂತ ನಾವು ನೋಡ್ಕೊಳ್ತೇವಲ್ಲ, ಪುರಸಭೆ ಅಂತ ನಾವು ನೋಡ್ಕೊಳ್ತೇವಲ್ಲ, ನಗರಸಭೆ ಅಂತ ನಾವು ನೋಡ್ಕೊಳ್ತೇವಲ್ಲ, ಇನ್ನು ಮಹಾನಗರ ಪಾಲಿಕೆ ಅಂತ ನಾವು ನೋಡ್ಕೊಳ್ತೇವಲ್ಲ, ಇಲ್ಲಿ ಏನಾದರೂ ಕೆಲವೊಂದಿಷ್ಟು ಬದಲಾವಣೆ ತರಬೇಕಾದ್ರೆ ಅಲ್ಲಿ ಯಾವ ಸರ್ಕಾರಕ್ಕೆ ಅವಕಾಶ ಐತಪ್ಪ ಅಂದರೆ ರಾಜ್ಯ ಸರ್ಕಾರಕ್ಕೆ. ಇವತ್ತು ಸ್ಥಳೀಯ ಸರ್ಕಾರಗಳು ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಇನ್ನು ನಗರ ಸರ್ಕಾರಗಳಂದ್ರೆ ಪಟ್ಟಣ ಪಂಚಾಯಿತಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಪುರಸಭಾ ಅಥವಾ ಪೌರಸಭಾ ಅಂತ ನಾವು ಕರಿತೇವಲ್ಲ, ಇಷ್ಟೇನಪ್ಪ ಅಂದ್ರೆ ನಗರಸಭಾ ಅಂತ ನಾವು ಕರಿತೇವಲ್ಲ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಪಾಲಿಕೆ ಅಂತ ನಾವು ಕರಿತೇವಲ್ಲ, ಇಲ್ಲಿ ಏನಾದರೂ ಕೆಲವೊಂದಿಷ್ಟು ಬದಲಾವಣೆ ಆಗಬೇಕಾದ್ರೆ ಮಹಾನಗರ ಪಾಲಿಕೆ ಅಂದರೆ ಇಲ್ಲಿ ಏನಾದರೂ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಬದಲಾವಣೆ ಆಗಬೇಕಾದ್ರೆ ಅಥವಾ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಒಂದಿಷ್ಟು ಶಾಸನಗಳನ್ನು ರೂಪಿಸಬೇಕಾದ್ರೆ ಅಲ್ಲಿ ಯಾವ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಒದಗಿಸಿಕೊಡಲಾಗಿದೆ ಅಂದರೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರವನ್ನು ಒದಗಿಸಿ ಕೊಡಲಾಗಿದೆ ಸ್ನೇಹಿತರೆ. ಎಕ್ಸಾಮ್ನ ಕೇಳ್ತಾರ, ಕೇಂದ್ರ ಪಟ್ಟಿಯ ಮೇಲೆ ಶಾಸನ ರೂಪಿಸುವಂಥ ಅಧಿಕಾರ ಯಾರಿಗೈತೆ ಅಂದರೆ ಕೇಂದ್ರ ಸರ್ಕಾರಕ್ಕೆ. ರಾಜ್ಯ ಪಟ್ಟಿಯ ಮೇಲೆ ಶಾಸನ ರೂಪಿಸುವಂಥ ಅಧಿಕಾರ ಯಾರಿಗೈತೆ ಅಂತ ಪ್ರಶ್ನೆ ಮಾಡಿದರೆ ರಾಜ್ಯ ಸರ್ಕಾರಕ್ಕೆ ಐತೆ ಅಂತ ಹೇಳಬೇಕು ಸ್ನೇಹಿತರೆ. ನೆಕ್ಸ್ಟ್ ಸಮವರ್ತಿ ಪಟ್ಟಿ. ಯಾವ ಪಟ್ಟಿ? ಸಮವರ್ತಿ ಪಟ್ಟಿ. ಈ ಸಮವರ್ತಿ ಪಟ್ಟಿ ಒಟ್ಟು ಎಷ್ಟು ವಿಷಯಗಳನ್ನು ಒಳಗೊಳ್ಳಲಾಗಿದೆಪ್ಪ ಅಂದ್ರೆ 52 ವಿಷಯಗಳನ್ನು ಒಳಗೊಳ್ಳಲಾಗಿದೆ ಸ್ನೇಹಿತರೆ. ಎಷ್ಟು ವಿಷಯಗಳು? 52 ವಿಷಯಗಳನ್ನು ಒಳಗೊಳ್ಳಲಾಗಿದೆ ಸ್ನೇಹಿತರೆ. ಈ ಪಟ್ಟಿಯ ಮೇಲೆ ಶಾಸನ ರೂಪಿಸುವಂಥ ಅಧಿಕಾರ ಅಂದ್ರೆ ಸಮವರ್ತಿಯ ಪಟ್ಟಿಯ ಮೇಲೆ 52 ವಿಷಯಗಳನ್ನು ಏನು ಒಳಗೊಂಡೈತಲ್ಲ, ಈ 52 ವಿಷಯಗಳ ಮೇಲೆ ಸಂಪೂರ್ಣವಾಗಿ ಶಾಸನ ರೂಪಿಸುವ ಅಧಿಕಾರ ಅಥವಾ ಕಾನೂನುಗಳನ್ನು ಜಾರಿಗೆ ತರುವಂಥ ಅಧಿಕಾರ ಯಾರಿಗೈತಪ್ಪ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಹೊಂದಿವೆ ಸ್ನೇಹಿತರೆ. ಕೇಂದ್ರ ಸರ್ಕಾರನು ಶಾಸನ ರೂಪಿಸಬಹುದು ಮತ್ತು ರಾಜ್ಯ ಸರ್ಕಾರನು ಶಾಸನವನ್ನು ರೂಪಿಸಬಹುದು ಸ್ನೇಹಿತರು. ಸಮವರ್ತಿ ಪಟ್ಟಿಯ ಮೇಲೆ ಶಾಸನವನ್ನು ರೂಪಿಸುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಎರಡರ ನಡುವೆ ಘರ್ಷಣೆ ಉಂಟಾದರೆ ಮತ್ತು ಸಮವರ್ತಿ ಪಟ್ಟಿ 52 ವಿಷಯಗಳೇನಿದಾವಲ್ಲ, ಈ 52 ವಿಷಯಗಳ ಮೇಲೆ ಕೇಂದ್ರ ಸರ್ಕಾರನು ಶಾಸನ ಮಾಡಾಕತ್ತೈತಿ, ರಾಜ್ಯ ಸರ್ಕಾರನು ಶಾಸನ ಮಾಡಾಕತ್ತೈತಿ. ಈ ಎರಡೂ ಸರ್ಕಾರಗಳ ನಡುವೆ ಘರ್ಷಣೆ ಉಂಟಾದರೆ, ಈ ಎರಡೂ ಸರ್ಕಾರಗಳ ನಡುವೆ ಸಮಸ್ಯೆಗಳನ್ನು ಉಲ್ಬಣಗೊಂಡರೆ ಅಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು ಏನೈತಲ್ಲ, ಈ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು ಜಾರಿಗೆ ಬರುತ್ತದೆ. ರಾಜ್ಯ ಸರ್ಕಾರ ಮಾಡಿದಂಥ ಕಾನೂನು ಏನಾಗ್ತೈತಲ್ಲ ರದ್ದಾಗಿ ಹೋಗುತ್ತದೆ ಸ್ನೇಹಿತರೆ. ಇದು ನೆನಪಿಟ್ಕೊಳ್ಳಿ. ಕೇಂದ್ರ ಪಟ್ಟಿಯ ಮೇಲೆ ಕೇಂದ್ರ ಸರ್ಕಾರ ಶಾಸನ ಮಾಡ್ತೈತಿ, ರಾಜ್ಯ ಪಟ್ಟಿಯ ಮೇಲೆ ರಾಜ್ಯ ಸರ್ಕಾರ ಶಾಸನ ಮಾಡ್ತೈತಿ. ಸಮವರ್ತಿಯ ಪಟ್ಟಿಯ ಮೇಲೆ ಕೇಂದ್ರನೂ ಮಾಡಬಹುದು ಶಾಸನಗಳು, ರಾಜ್ಯ ಸರ್ಕಾರಗಳನ್ನು ಶಾಸನ ಮಾಡಬಹುದು. ಒಂದು ವೇಳೆ ಎರಡರ ನಡುವೆ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಘರ್ಷಣೆ ಉಂಟಾದರೆ, ಇವತ್ತು ಸಿವಿಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರನು ಶಾಸನ ಮಾಡಾಕತ್ತೈತಿ, ರಾಜ್ಯ ಸರ್ಕಾರನು ಶಾಸನ ಮಾಡಾಕತ್ತೈತಿ. ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದ ಮೇಲೆ ಕೇಂದ್ರ ಸರ್ಕಾರನು ಶಾಸನ ಮಾಡಾಕತ್ತೈತಿ, ರಾಜ್ಯ ಸರ್ಕಾರನು ಶಾಸನ ಮಾಡುತ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಾಡುವಂಥ ಶಾಸನ ಏನೈತಲ್ಲ ಜಾರಿಗೆ ಬರುತ್ತದೆ, ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಶಾಸನ ಏನೈತಲ್ಲ ರದ್ದಾಗಿ ಹೋಗುತ್ತದೆ ಸ್ನೇಹಿತರೆ. ಅರ್ಥ ಆಯ್ತಾ? ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಶಾಸನ ಅಂದರೆ ಸಮವರ್ತಿ ಪಟ್ಟಿ ಎಷ್ಟು ವಿಷಯಗಳದಾವ? 52. ಕೇಂದ್ರನೂ ಮಾಡ್ಬೋದು, ರಾಜ್ಯನೂ ಮಾಡ್ಬೋದು. ಒಂದು ವೇಳೆ ಒಂದೇ ವಿಷಯದ ಮೇಲೆ ಅಂದರೆ ಉದಾಹರಣೆಗೆ ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದ ಮೇಲೆ ಕೇಂದ್ರನೂ ಶಾಸನ ಮಾಡಕತ್ತೈತಿ, ರಾಜ್ಯನೂ ಶಾಸನ ಮಾಡಕತ್ತೈತಪ್ಪ ಅಂದ್ರೆ ಎರಡರ ನಡುವೆ ಏನಾಗ್ತೈತಿ? ಘರ್ಷಣೆ ಉಂಟಾಗ್ತೈತಿ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಶಾಸನ ಜಾರಿಗೆ ಬರ್ತೈತಿ, ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಶಾಸನ ಏನೈತಲ್ಲ ರದ್ದಾಗಿ ಹೋಗುತ್ತದೆ ಸ್ನೇಹಿತರೆ. ಸಮವರ್ತಿ ಪಟ್ಟಿಗೆ ಉದಾಹರಣೆ ನೋಡೋದಾದರೆ
ಕ್ರಿಮಿನಲ್ ಆಗಿರಬಹುದು, ಸಿವಿಲ್ ಆಗಿರಬಹುದು, ವಿವಾಹ ಆಗಿರಬಹುದು, ವಿಚ್ಛೇದನ ಆಗಿರಬಹುದು, ತೂಕ ಆಗಿರಬಹುದು ಮತ್ತು ಅಳತೆಗಳೇನದವಲ್ಲ ಇವುಗಳೇನಪ್ಪ ಅಂದ್ರೆ ಸಮವರ್ತಿ ಪಟ್ಟಿಗೆ ಸೇರಿದಂಥ ವಿಷಯಗಳು ಸ್ನೇಹಿತರೆ. ಯಾವ ಪಟ್ಟಿಗೆ? ಸಮವರ್ತಿ ಪಟ್ಟಿಗೆ ಸೇರಿದಂಥ ವಿಷಯಗಳು ಸ್ನೇಹಿತರೆ. ಇನ್ನು ಶೇಷಾಧಿಕಾರ ಅಂದರೆ ಏನು? ಇದು 4 ಆಗಬೇಕಾಗಿತ್ತಾ? ಇರಲಿ ಸಾರಿ, ಇದು ಎಷ್ಟು ಹಾಕಬೇಕಾಗಿತ್ತು? 4 ಆಗಬೇಕಾಗಿತ್ತು. DTP ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಸ್ವಲ್ಪ ಆದಷ್ಟು ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳು ಏನು ಹೇಳಕತ್ತಾರ, ಸರ್ ಏನು ಮಾಡ್ತೀರಿ ಗೊತ್ತಿಲ್ಲ, ನಮಗೆ ಏನು ಮಾಡ್ತೀರಿ ಗೊತ್ತಿಲ್ಲ, ನಮಗೇನಪ್ಪ ಅಂದ್ರೆ ಎಕ್ಸಾಮ್ ಬರೋದ್ರೊಳಗೆ ನೀವು ಏನಾದರೂ ಮಾಡಿ 7ನೇ ಅಧ್ಯಾಯ ಅಂದರೆ 7ನೇ ಅಧ್ಯಾಯ ತನಕ ಆದ್ರೂ ಏನಪ್ಪ ಅಂದ್ರೆ ಯೂಟ್ಯೂಬ್ ಕ್ಲಾಸ್ ಒಳಗೆ ನಿಮ್ಗೆ ಎಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡಿ ಅಂತ ಹೇಳಕತ್ತಾರೆ. ಏನು ಮಾಡ್ತೀರಿ ಗೊತ್ತಿಲ್ಲ. ನೀವು ಕೆಲವೊಂದಿಷ್ಟು ಕಾರ್ಯಗಳದಾವ ಅಂತ ಹೇಳ್ತಿರಲ್ಲ, ನಮ್ಮ ಸಲುವಾಗಿ ಆದರೂ ನೀವೇನು ಮಾಡಿಕೊಡ್ರಿ, ಆದಷ್ಟು ಏನಪ್ಪ ನಮಗೆ 7 ಅಧ್ಯಾಯಗಳೇನಪ್ಪ ಪರಿಪೂರ್ಣವಾಗಿ ತಿಳಿಸುವಂಥ ಪ್ರಯತ್ನ ಮಾಡಿ, ಎಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡಿ ಅಂತ ಹೇಳಕತ್ತಾರೆ. ಅದಕ್ಕಾಗಿ ಈಗ ಕೆಲವೊಂದಿಷ್ಟು ದಿನ ಸಮಯ ಸಿಕ್ಕೈತಿ. ನಮ್ಮ ಕಾಲೇಜಿನಲ್ಲಿ ಈಗಾಗಲೇ ದ್ವಿತೀಯ PUC ಸಿಲೆಬಸ್ ಮುಗಿಸಿದ್ದಾಗೆ ಐತಿ, ಅಲ್ಲಿ ಫ್ರೀ ಐತಿ. ಈಗ ಅಲ್ಲಿ ಕ್ಲಾಸ್ ಇಲ್ಲ, ಈಗ ಅಲ್ಲಿ ಸೆಕೆಂಡ್ PUC ಕ್ಲಾಸ್ ಇಲ್ಲ, ಭಾಳ ಅಂದ್ರೆ ಫಸ್ಟ್ PUC ಕ್ಲಾಸ್ ಒಂದೇ ಈಗ ಅಲ್ಲಿ ನಮಗೆ. ಅದಕ್ಕಾಗಿ ನಾ ಏನು ಮಾಡಕತ್ತೀನಿ, ನಿಮಗೆ ಅಲ್ಲಿ ಕ್ಲಾಸ್ ಏನು ಮಾಡ್ತಿದ್ದಿಲ್ಲ ಅಲ್ಲಿ ಡಿಲೀಟ್ ಆಗೈತಿ. ಯಾಕೆ? ಸಿಲೆಬಸ್ಸೇ ಮುಗಿಸಿದ ಅಂದ್ಬೇಕು ಡಿಲೀಟಿಗೆ. ಭಾಳ ಆದ್ರೆ ಸ್ವಲ್ಪ ಕ್ವಶನ್ ಪೇಪರ್ ಬಿಡಿಸೋದಾಗಿರ್ಬೋದು, ಒಟ್ಟು ಏನಾದರೂ ಒಂದು ಎಕ್ಸಾಮ್ ಮಾಡೋದಾಗಿರ್ಬೋದು, ಕೆಲವೊಂದಿಷ್ಟು ಏನಾದರೂ ಸಣ್ಣ ಪುಟ್ಟ ಕಾರ್ಯಗಳು ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕ್ಲಾಸ್ ಈಗ ಇಲ್ಲಿ ಮಾಡಾಕತ್ತೀನಿ. ಅದಕ್ಕಾಗಿ ವಿದ್ಯಾರ್ಥಿಗಳು ಆದಷ್ಟು ಏನಪ್ಪ ಸದುಪಯೋಗ ಪಡಿಸಿಕೊಳ್ಳಿ. ಇಲ್ಲಿ ಯಾವುದೇ ರೀತಿ ದುಡ್ಡು ಕೊಡೋ ಪ್ಲೇ ಇಲ್ಲ. ನೀವು ಮತ್ತೊಬ್ಬರು ಟ್ಯೂಷನ್ನಲ್ಲಿ ಹೋಗಿ ಕೆಲವೊಂದಿಷ್ಟು ಜನ ಪುಗ್ಶೆಟ್ಟೆ ಮಾತು ಹೇಳಿ ನಿಮ್ಮ ಮರಳು ಮಾಡುವಂಥ ಶಿಕ್ಷಕರನ್ನು ನಾವು ನೋಡ್ಕೊಳ್ಬೋದು, ಅಥವಾ ಕೆಲವೊಂದಿಷ್ಟು ನಾಗರಿಕರನ್ನು ನಾವು ನೋಡ್ಬೋದು. ಅದಕ್ಕಾಗಿ ನಾ ಏನು ಹೇಳಕತ್ತೀನಿ, ನಿಮ್ಗೆ ಯಾವುದೇ ಮಾತಿಗೆ ಮರಳಾಗಬೇಡಿ. ನಿಮಗೇನು ಕೊಡಬೇಕು ಅದು ಕೊಟ್ಟೇ ಕೊಡ್ತೀನಿ. ನಿಮ್ಗೆ ಏನು ಕೊಡಬೇಕು ಅದು ಕೊಟ್ಟೇ ಕೊಡುವಂಥ ಜವಾಬ್ದಾರಿ ನಂದು, ಅದನ್ನು ಪಡೆದುಕೊಳ್ಳುವಂಥ ಕರ್ತವ್ಯ ನಿಮ್ಮದು ಸ್ನೇಹಿತರೆ. ನಿಮ್ಗೆ ಬೇಕಾದ್ರೆ ಸೆಕೆಂಡ್ PUCದು ನೋಟ್ಸ್, ಪೊಲಿಟಿಕಲ್ ಸೈನ್ಸ್ ನೋಟ್ಸ್ ಬೇಕಪ್ಪ ಅಂದ್ರೆ ನಾನು ವಾಟ್ಸಪ್ ನಂಬರಿಗೆ ಏನಪ್ಪ SMS ಮಾಡಿ, ಸರ್ ಪೊಲಿಟಿಕಲ್ ಸೈನ್ಸ್ ನೋಟ್ಸ್ ಸೆಂಡ್ ಮೀ ಅಂತ ಒಂದು SMS ಹಾಕಿ ಟಕ್ ಅಂತ ನಿಮ್ಮ ನೋಟ್ಸ್ ಬಂದುಬಿಡ್ತೈತಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, 2015ರಿಂದ 2024 ಪ್ರಶ್ನೆ ಪತ್ರಿಕೆ 3, 2025 ಪ್ರಶ್ನೆ ಪತ್ರಿಕೆ 3, ಇನ್ನು 2 ಮಾಡೆಲ್ ಪೇಪರ್ಗಳು ಬಿಟ್ಟಿದ್ರು. ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ರಸ್ತುತ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳದಾವ. ಎಷ್ಟದಾವ? 3 ಮಾದರಿ ಪ್ರಶ್ನೆ ಪತ್ರಿಕೆಗಳದಾವ. ಇನ್ನಿತರ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಸೇರ್ಪಡೆ ಮಾಡಿ ಒಟ್ಟು ಎಷ್ಟಪ್ಪ 11 ಪ್ರಶ್ನೆ ಪತ್ರಿಕೆಗಳು ಉತ್ತರ ಸಮೇತ ಬಿಡಿಸಲಾಗಿದೆ. ಅದನ್ನೂ ಬೇಕಪ್ಪ ಅಂದ್ರೆ ಸರ್ ಪ್ರಶ್ನೆ ಕೋಶ ಕೈಪಿಡಿ ಬೇಕಂತ ನೀವು SMS ಮಾಡಿದ್ರಪ್ಪ ಅಂದ್ರೆ ನಿಮಗೆ SMS ಸೆಂಡ್ ಮಾಡ್ತೀನಿ. ನಿಮಗಿದು ನೋಟ್ಸ ಸೆಂಡ್ ಮಾಡಿ, ನೋಟ್ಸನ್ನು ಸೆಂಡ್ ಮಾಡ್ತೀನಿ, ಪ್ರಶ್ನೆ ಕೋಶ ಕೈಪಿಡಿನೂ ಸೆಂಡ್ ಮಾಡ್ತೀನಿ. ಯಾವುದಕ್ಕೂ ಏನಪ್ಪ ತಲೆ ಕೆಡಿಸ್ಕೊಳ್ಬೇಡ್ರಿ. ಯಾರು ನಂದು ಕರೆಕ್ಟಾಗಿ ಕ್ಲಾಸ್ ಕೇಳ್ತಾರೆ, ಕರೆಕ್ಟಾಗಿ ಯಾರು ನಾನು ನೋಟ್ಸ್ ರೆಫರ್ ಮಾಡ್ತಾರೆ, ಅವ್ರು 80ಕ್ಕೆ 80 ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ. ಇರಲಿ ಕೇಳ್ರಿ. ಕೇಂದ್ರ ಸರ್ಕಾರದ ಮೇಲೆ ಕೇಳ್ರಿ, ಕೇಂದ್ರ ಪಟ್ಟಿಯ ಮೇಲೆ ಶಾಸನ ರೂಪಿಸುವ ಅಧಿಕಾರ ಯಾರಿಗೈತಿ? ಕೇಂದ್ರ ಸರ್ಕಾರಕ್ಕೆ. ರಾಜ್ಯ ಪಟ್ಟಿಯ ಮೇಲೆ ಶಾಸನ ರೂಪಿಸುವ ಅಧಿಕಾರ ಯಾರಿಗೈತಿ? ರಾಜ್ಯ ಸರ್ಕಾರಕ್ಕೆ ಐತಿ. ಸಮವರ್ತಿ ಪಟ್ಟಿಯ ಮೇಲೆ ಶಾಸನ ರೂಪಿಸುವ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡಕ್ಕೂ ಐತಿ. ಒಂದು ವೇಳೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಘರ್ಷಣೆ ಉಂಟಾದರೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು ಏನಾಗ್ತೈತಿ? ಜಾರಿಗೆ ಬರ್ತೈತಿ. ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು ಏನಾಗ್ತೈತಿ? ರದ್ದಾಗಿ ಹೋಗ್ತೈತಿ. ಇನ್ನು 4ನೇ ಅಂಶ ಯಾವುದಂದ್ರೆ ಶೇಷಾಧಿಕಾರ. ಶೇಷಾಧಿಕಾರ ಅಂದರೆ ಏನು? ಶೇಷಾಧಿಕಾರ ಅಂದರೆ ಏನು ನೋಡುವುದಾದರೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗೆ ಸೇರದ ವಿಷಯಗಳಿಗೆ ನಾವು ಶೇಷಾಧಿಕಾರ ಎಂದು ಕರೆಯಲಾಗುವುದು ಸ್ನೇಹಿತರೆ. ಕೇಂದ್ರ ಪಟ್ಟಿಗೆ ಸೇರದ ವಿಷಯಗಳು ಮತ್ತು ರಾಜ್ಯ ಪಟ್ಟಿಗೆ ಸೇರದ ವಿಷಯಗಳು ಮತ್ತು ಸಮವರ್ತಿ ಪಟ್ಟಿಗಳೇನದವಲ್ಲ, ಈ ಸಮವರ್ತಿ ಪಟ್ಟಿಗೆ ಸೇರದ ವಿಷಯಗಳನ್ನು ನಾವು ಏನೆಂದು ಕರೆಯಲಾಗುವುದಂದರೆ ಶೇಷಾಧಿಕಾರ ಎಂದು ಕರೆಯಲಾಗುವುದು ಸ್ನೇಹಿತರೆ. ಈ ಶೇಷಾಧಿಕಾರದ ಮೇಲೆ
ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಶಾಸನ ರೂಪಿಸುವ ಅಧಿಕಾರವನ್ನು ಹೊಂದಿದೆ ಸ್ನೇಹಿತರೆ. ಶೇಷಾಧಿಕಾರದ ಮೇಲೆ ಯಾರು ಶಾಸನಗಳನ್ನು ರೂಪಿಸಬಹುದಪ್ಪ ಅಂದರೆ ಕೇಂದ್ರ ಸರ್ಕಾರ. ಸರ್, ಶೇಷಾಧಿಕಾರ ಅಂತ ಹೇಳಕತ್ತೀರಿ ನೀವು, ಅಂದರೆ ಏನು? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಗೆ ಸೇರಿದ ವಿಷಯಗಳನ್ನು ಶೇಷಾಧಿಕಾರ ಅಂತ ಕರೆದ್ರಿ. ಹೆಂಗಿರ್ತವೆ ಸರ್ ಅವು ಅಧಿಕಾರಗಳು? ಈಗ ನಾವು ಕೇಂದ್ರ ಪಟ್ಟಿಗೆ ಉದಾಹರಣೆ ಕೊಟ್ಟು ಹೇಳಿದ್ರಿ, ಇಂಥ ಅಧಿಕಾರಗಳಂತ ಹೇಳಿದ್ರಿ. ನೀವು ರಾಜ್ಯ ಪಟ್ಟಿಗೆ ಉದಾಹರಣೆ ಕೊಟ್ಟು ಹೇಳಿದ್ರಿ, ಸಮವರ್ತಿ ಪಟ್ಟಿಗೆ ಉದಾಹರಣೆ ಕೊಟ್ಟು ಹೇಳಿದ್ರಿ. ವಿವಾಹ ಆಗಿರ್ಬೋದು, ವಿಚ್ಛೇದನ ಆಗಿರ್ಬೋದು, ತೂಕ ಮತ್ತು ಅಳತೆ ಆಗಿರ್ಬೋದು, ಈ ರೀತಿ ಉದಾಹರಣೆ ಕೊಟ್ಟು ಹೇಳಿದ್ರಿ. ಸರ್, ಶೇಷಾಧಿಕಾರ ಅಂದರೆ ಎಂಥ ಅಧಿಕಾರಗಳು? ಈಗ ಉದಾಹರಣೆಗೆ ನೋಡ್ಬೇಕಾದ್ರೆ ನಮಗೇನಪ್ಪ ಅಂದ್ರೆ ಕರೋನಾ ಅನ್ನುವಂಥ ಮಹಾಮಾರಿ ಬಂದಿತ್ತು ನಮಗೆ. ಇದು ಯಾರಿಗೆ ಗೊತ್ತೈತೆ ಇದು ಮುಂದೆ ಬರ್ತೈತೆ ಅನ್ನೋದು? ಇದು ಯಾರಿಗಾದ್ರೂ ಕನಸು ಬಿದ್ದಿತ್ತ? ಕರೋನಾ ಅನ್ನುವಂಥ ದೊಡ್ಡ ರೋಗ ಬರ್ತೈತಿ, ಬಂದು ಇಡೀ ರಾಷ್ಟ್ರದಾದ್ಯಂತ, ಇಡೀ ವಿಶ್ವದಾದ್ಯಂತ ಹರಡಿಕೊಳ್ತೈತಿ, ಕರೋನಾ ಬಂದಂಥ ನಾಗರಿಕರು ಸತ್ತು ಬಿಡ್ತಾರ. ಈ ರೀತಿ ಇಂಥ ರೋಗಗಳೇನದವಲ್ಲ ಇವುಗಳು ಬಂದಂಥ ಸಂದರ್ಭದಲ್ಲಿ, ಇಂತಹ ವ್ಯವಸ್ಥೆಗಳು ಉಂಟಾದಂಥ ಸಂದರ್ಭಗಳಲ್ಲಿ, ಇಂತಹ ರೋಗಗಳು ಬಂದಂಥ ಸಂದರ್ಭದಲ್ಲಿ, ಅಥವಾ ಪ್ರಾಕೃತಿಕ ವಿಕೋಪಗಳನ್ನು ಉಂಟಾದಂಥ ಸಂದರ್ಭದಲ್ಲಿ, ಈಗ ಉದಾಹರಣೆಗೆ ಪ್ರಾಕೃತಿಕ ವಿಕೋಪ ಇಲ್ಲ 2026 ಪ್ರಾಕೃತಿಕ ವಿಕೋಪ ಉಂಟಾಗ್ತದೆ ಅಂತ ಯಾರಾದರೂ ಹೇಳ್ತಾರೆ? ಅದು ಯಾವಾಗಾದರೂ ಆಗ್ಬೋದು, ಯಾವಾಗಾದರೂ ಆಗ್ಬೋದು. ಏನಾದರೂ ಒಂದು ಪ್ರಾಕೃತಿಕ ವಿಕೋಪ ಉಂಟಾದಂಥ ಸಂದರ್ಭದಲ್ಲಿ ಅವುಗಳ ಮೇಲೆ ಶಾಸನಗಳನ್ನು ರೂಪಿಸುವಂಥ ಅಧಿಕಾರ ಯಾರಿಗೈತಿ? ಕೇಂದ್ರ ಸರ್ಕಾರ. ನರೇಂದ್ರ ಮೋದಿಯವರು ಕರೋನಾ ಬಂದಂಥ ಸಂದರ್ಭದಲ್ಲಿ, ನರೇಂದ್ರ ಮೋದಿಯವರು ಏನಪ್ಪ ಅಂದ್ರೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ರಾಜ್ಯಗಳಲ್ಲಿ ಒಂದಿಷ್ಟು ಅಚ್ಚುಕಟ್ಟಾದಂಥ ನಿರ್ಣಯಗಳನ್ನು ಘೋಷಣೆ ಮಾಡಿದ್ರು. ಯಾರು ಏನಪ್ಪ ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ, ಯಾವುದೇ ವ್ಯಕ್ತಿಗಳೇನಪ್ಪ ಅಂದ್ರೆ ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ. ಕೆಲವೊಂದಿಷ್ಟು ಏನಪ್ಪ ಘೋಷಣೆ ಮಾಡಿಕೊಂಡ್ರು, ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಳ್ಳಲೇಬೇಕು, ಮಾಸ್ಕ್ ಕಂಪಲ್ಸರಿ ಏನಪ್ಪ ಹಾಕ್ಕೊಳ್ಳೇಬೇಕಂತ ಹೇಳಿದ್ರು. ನೀವೇನಾದರೂ ವಸ್ತುಗಳು ಕೆಲವೊಂದಿಷ್ಟು ಹೊರಗೆ ಹೋದಂಥ ಸಂದರ್ಭದಲ್ಲಿ ಸ್ಯಾನಿಟೈಸರ್ ಬಳಕೆ ಮಾಡಬೇಕಂತ ಹೇಳಿದ್ರು. ಈ ರೀತಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಶಾಸನಗಳನ್ನು ರೂಪಿಸಿ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನು ಜಾರಿಗೆ ತಂದರು. ಅಂದರೆ ಏನಪ್ಪ ಅಂದರೆ ಈ ಶೇಷಾಧಿಕಾರ ಅಂದರೆ ಕೆಲವೊಂದಿಷ್ಟು ಪ್ರಾಕೃತಿಕ ವಿಕೋಪ ಉಂಟಾದಂಥ ಸಂದರ್ಭಗಳಲ್ಲಿ ಅಲ್ಲೇನಪ್ಪ ಅಂದ್ರೆ ಅವುಗಳ ಮೇಲೆ ಶಾಸನ ರೂಪಿಸುವಂಥ ಅಧಿಕಾರ ಯಾರಿಗೈತೆ ಅಂದರೆ ಇದೇ ಕೇಂದ್ರ ಸರ್ಕಾರಕ್ಕೆ ಐತೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಗೆ ಸೇರಿದ ವಿಷಯಗಳನ್ನು ನಾವೇನಂತ ಕರಿತೇವೆ? ಶೇಷಾಧಿಕಾರ. ಈ ಕರೋನಾ ಅನ್ನುವಂಥದ್ದು ಕೇಂದ್ರ ಪಟ್ಟಿನೂ ಇಲ್ಲಿಲ್ಲ, ರಾಜ್ಯ ಪಟ್ಟಿಯಲ್ಲಿನೂ ಇಲ್ಲ, ಮತ್ತು ಸಮವರ್ತಿ ಪಟ್ಟಿಯಲ್ಲಿನೂ ಇಲ್ಲಿದು. ಕರೋನಾ ಅನ್ನುವಂಥದ್ದು ರೋಗ ಇಲ್ಲ, ಮುಂದೆ ಇಂಥ ವರ್ಷನೇ ಕರೋನಾ ಅನ್ನುವಂಥ ರೋಗ ಬರ್ತಾ ಇದೆ ಅಂತ ಹೇಳಿ ನಮ್ಮ ಸಂವಿಧಾನ ರಚನಾಕಾರರು ಯಾವುದಾದ್ರೂ ಪಟ್ಟಿ ಒಳಗೆ ಸೇರ್ಪಡೆ ಮಾಡ್ಯಾರ? ಇಲ್ಲ, ಮಾಡಿಲ್ಲ. ಇವು ಮೂರು ಪಟ್ಟಿ ಒಳಗೆ ಇರದೇ ಇರತಕ್ಕಂಥ ವಿಷಯಗಳಿಗೆ ನಾವೇನಂತ ಕರಿತೇವೆ? ಶೇಷಾಧಿಕಾರ ಎಂದು ಕರೆಯಲಾಗಿದೆ ಸ್ನೇಹಿತರೆ. ಇಲ್ಲೇನಪ್ಪ ಅಂದ್ರೆ ರಾಜ್ಯ ಪಟ್ಟಿಯ ಮೇಲೆ ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಶಾಸನ ಮಾಡಬಹುದು ಸ್ನೇಹಿತರೆ. ಇದು ಸ್ವಲ್ಪ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಬಹುದು. ಎಕ್ಸಾಮ್ನಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಬಾರಿ ಕೇಳಬಹುದು. ಹಲೋ, ಆಯ್ತು, ನಾ ಕ್ಲಾಸ್ ಮುಗಿಸೋಣ ಮಾಡ್ತೀನಿ ತಡಿ, ಫೋನ್ ನಿನಗೆ ಕ್ಲಾಸ್ನಾಗಿದ್ದೀನಿ, ಒಂದು 2 ನಿಮಿಷ. ಓಕೆ, ಇಲ್ಲ ಇರಲಿ. ಸಾರಿ ಆತ್ಮೀಯ ವಿದ್ಯಾರ್ಥಿಗಳೇ, ಸ್ವಲ್ಪ ಮನೆಯಿಂದ ಫೋನ್ ಬಂದಿತ್ತು, ಅದಕ್ಕಾಗಿ ನಾನು ಏನು ಮಾಡ್ದೆ, ಸ್ವಲ್ಪ ಎತ್ತು ಮಾತಾಡ್ಬೇಕು, ಅರ್ಜೆಂಟ್ ಇರ್ತೈತಿ. ಹಾಂ, ಇರಲಿ, ಕೇಳ್ರಿ. ಎಲ್ಲಿಗೆ ನಿಂತಿತ್ತು ನಮ್ಮ ಗಾಡಿ? ರಾಜ್ಯ ಪಟ್ಟಿಯ ಮೇಲೆ ಶಾಸನ ಮಾಡಬಹುದು ಕೇಂದ್ರ ಸರ್ಕಾರ. ಇದು ಎಕ್ಸಾಮ್ ಒಳಗೆ ಕೇಳಬಹುದು. ನಂಬಲ್ಲಿ ಹೆಂಗಪ್ಪ ಪೊಲಿಟಿಕಲ್ ಸೈನ್ಸ್ ಯಾವುದು ಕೇಳಿಲ್ಲ ಅದೇ ಕೇಳಾಕತ್ತಾನ, ಯಾವುದು ಕೇಳಿಲ್ಲಲ್ಲ ಅದೇ ಹೆಚ್ಚಿಗೆ ಕೇಳಾಕತ್ತಾನ. ಅಂದರೆ ಸ್ವಲ್ಪ ಇದ್ರ ಕಡೆ ಗಮನ ಕೊಡಿ, ಕೇಳ್ರಿ. ಕೇಂದ್ರ ಪಟ್ಟಿಯ ಮೇಲೆ ಕೇಂದ್ರ ಸರ್ಕಾರ ಶಾಸನ ಮಾಡ್ತದೆ ಅಂತ ಹೇಳಿದ್ರಿ, ನೀವೇ ಹೇಳಿರಿ ಅಂತ ಹೇಳಿದ್ರಿ ನನಗೆ. ರಾಜ್ಯ ಪಟ್ಟಿಯ ಮೇಲೂ ಶಾಸನ ರಾಜ್ಯ ಸರ್ಕಾರ ಮಾಡ್ತದೆ ಅಂತ ಹೇಳಿದ್ರಿ. ಸಮವರ್ತಿ ಪಟ್ಟಿಯ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡೂ ಮಾಡ್ತಾವೆ ಅಂತ ಹೇಳಿದ್ರಿ. ಏನಾದರೂ ಎರಡರ ನಡುವೆ ಘರ್ಷಣೆ ಉಂಟಾದರೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಶಾಸನ ಜಾರಿಗೆ ಬರ್ತೈತಿ, ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಶಾಸನ ರದ್ದಾಗಿ ಹೋಗ್ತದೆ ಅಂತ ಹೇಳಿದ್ರಿ. ಶೇಷಾಧಿಕಾರದ ಮೇಲಿನ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಶಾಸನ ಮಾಡ್ತದೆ ಅಂತ ಹೇಳಿದ್ರಿ. ಮತ್ತೀಗ ನೀವು ರಾಜ್ಯ ಪಟ್ಟಿಯ ಮೇಲೆ ರಾಜ್ಯ ಸರ್ಕಾರ ಶಾಸನ ಮಾಡ್ತದೆ ಅಂತ ಹೇಳ್ತೀರಿ, ಹೆಂಗ್ರಿ ಸರ್ ಅಂತ ಪ್ರಶ್ನೆ ಮಾಡ್ಬೋದು. ಹೆಂಗೆ ಮಾಡ್ತಾರೆ ಸರ್? ಯಾವ ಸಂದರ್ಭದಲ್ಲಿ ಮಾಡ್ತಾರೆ?
ರಾಜ್ಯ ಪಟ್ಟಿಯ ಮೇಲೆ ಅಂದ್ರೆ ಈ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳೇನಿದಾವಲ್ಲ ಈ ರಾಜ್ಯ ಪಟ್ಟಿಯ ಮೇಲೆ ಕೇಂದ್ರ ಸರ್ಕಾರ ಶಾಸನವನ್ನು ರೂಪಿಸಬಹುದು ಸ್ನೇಹಿತರೆ. ಯಾವ ಸರ್ಕಾರ? ಕೇಂದ್ರ ಸರ್ಕಾರ ಏನೈತಲ್ಲ, ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಏನೈತಲ್ಲ, ಈ ಕೇಂದ್ರ ಸರ್ಕಾರ ಶಾಸನವನ್ನು ರೂಪಿಸಬಹುದು. ಯಾವ ಸಂದರ್ಭದಲ್ಲಿ ರೂಪಿಸಬಹುದು ಅಂತ ಪ್ರಶ್ನೆ ಮಾಡಿದರೆ ರಾಷ್ಟ್ರೀಯ ಹಿತಾಸಕ್ತಿಯ ಸಂದರ್ಭದಲ್ಲಿ ಸ್ನೇಹಿತರೆ. ಯಾವ ಹಿತಾಸಕ್ತಿಯ ಸಂದರ್ಭದಲ್ಲಿ? ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಪಟ್ಟಿಯ ಮೇಲೆ ಶಾಸನ ಮಾಡಬಹುದು ಸ್ನೇಹಿತರೆ. ಭಾರತ ಸಂವಿಧಾನದ 249ನೇ ವಿಧಿಯ ಅನ್ವಯವಾಗಿ ಭಾರತ ಸಂವಿಧಾನದ 249ನೇ ವಿಧಿಯ ಅನ್ವಯವಾಗಿ ಈ ರಾಜ್ಯ ಪಟ್ಟಿಯ ಮೇಲೆ ಕೇಂದ್ರ ಸರ್ಕಾರ ಶಾಸನವನ್ನು ರೂಪಿಸಬಹುದು. ಯಾವ ಸಂದರ್ಭದಲ್ಲಿ ಶಾಸನವನ್ನು ರೂಪಿಸಬಹುದಪ್ಪ ಅಂದರೆ ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆಯ ಸಂದರ್ಭದಲ್ಲಿ ಶಾಸನವನ್ನು ರೂಪಿಸಬಹುದು. ಈ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಶಾಸನ ಏನೈತಲ್ಲ ಇದು ಎಷ್ಟು ವರ್ಷಗಳವರೆಗೆ ಅಸ್ತಿತ್ವದಲ್ಲಿರ್ತೈತಪ್ಪ ಅಂದರೆ 1 ವರ್ಷದವರೆಗೆ. ಎಷ್ಟು ವರ್ಷದವರೆಗೆ? 1 ವರ್ಷದವರೆಗೆ ಅಸ್ತಿತ್ವದಲ್ಲಿ ಇರುತ್ತದೆ ಸ್ನೇಹಿತರೆ. ಅರ್ಥ ಆಯ್ತಾ? ರಾಜ್ಯ ಪಟ್ಟಿಯ ಮೇಲೆ ಕೇಂದ್ರ ಸರ್ಕಾರ ಯಾವಾಗ ಶಾಸನ ರೂಪಿಸಬಹುದು? ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆಯ ಸಂದರ್ಭದಲ್ಲಿ. ಈ ರಾಜ್ಯ ಪಟ್ಟಿಯ ಮೇಲೆ ಕೇಂದ್ರ ಸರ್ಕಾರ ಏನು ಶಾಸನ ಮಾಡಿರ್ತೈತಲ್ಲ 249ನೇ ವಿಧಿ ಅನ್ವಯವಾಗಿ ಏನು ಶಾಸನವನ್ನು ರೂಪಿಸಿರ್ತೈತಲ್ಲ ಈ ಶಾಸನ ಎಷ್ಟು ವರ್ಷದವರೆಗೆ ಅಸ್ತಿತ್ವದಾಗಿರ್ತಪ್ಪ ಅಂದ್ರೆ 1 ವರ್ಷದವರೆಗೆ ಅಸ್ತಿತ್ವದಲ್ಲಿ ಇರುತ್ತದೆ ಸ್ನೇಹಿತರೆ. ಇಲ್ಲಿ ಮತ್ತು 312ನೇ ವಿಧಿಯ ಅನ್ವಯವಾಗಿ ಅಂತ ನಾವು ನೋಡ್ಕೊಳ್ಬೋದು ಅಖಿಲ ಭಾರತ ಸೇವೆಗಳನ್ನು. ಯಾವ ಭಾರತ ಸೇವೆಗಳನ್ನು? ಅಖಿಲ ಭಾರತ ಸೇವೆಗಳೇನದವಲ್ಲ ಇವತ್ತು IAS ಆಗಿರ್ಬೋದು, IPS ಆಗಿರ್ಬೋದು, IFS ಆಗಿರ್ಬೋದು, ಈ ಹುದ್ದೆಗಳನ್ನು ಸೃಷ್ಟಿ ಮಾಡುವುದಾಗಿರ್ಬೋದು, ರದ್ದುಪಡಿಸುವಂಥ ಅಧಿಕಾರ ಯಾವುದಕ್ಕೈತಿ? ರಾಜ್ಯಸಭೆಗೆ ಐತಿ ಸ್ನೇಹಿತರೆ. ಇವುಗಳ ಮೇಲೆ ಸ್ವಲ್ಪ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾರ. ಇಲ್ಲಿ ಇವುಗಳಿಗೆ ಹೆಚ್ಚಿನ ಗಮನ ಕೊಡುವಂಥ ಪ್ರಯತ್ನಗಳು ಮಾಡಿಕೊಳ್ಳಿ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲ ನನ್ನ ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ.